ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ನಾನಿವತ್ತು ಹುಡುಕಿ ಬಂದಿರೋದು ಅವರು ಡೆಂಟಿಸ್ಟ್ ಅನ್ನ. ಏನಪ್ಪ ಇದು ಡೆಂಟಿಸ್ಟ್ ಅನ್ನ ಆರಿಸಿ ನಾನು ಯಾಕೆ ಹೋದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, 3 ಅವಾರ್ಡ್ಸ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮೈ ಗಾಡ್, ನಿಜಕ್ಕೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಇವರ ಸಂದರ್ಶನ ಮಾಡಲಿಕ್ಕೆ. ಇವರು ಮಿಸಸ್ ಕರ್ನಾಟಕ, ಮಿಸಸ್ ಪಾಪ್ಯುಲಾರಿಟಿ ಕ್ವೀನ್ ಅಂಡ್ ಮಿಸಸ್ ಫ್ಯಾಷನಿಸ್ಟಾ, ಈ 3 ಅವಾರ್ಡನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹೇಗೆ ಸಾಧ್ಯ ಆಯಿತು? ವೈದ್ಯಕೀಯ ಜೀವನದ ಜೊತೆಗೆ ಇಲ್ಲಿಗೆ ಹೇಗೆ ಸಮಯವನ್ನ ಕೊಟ್ಟರು, ಎಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ಇದ್ದಾರೆ ಸ್ವಾತಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ಹಾಯ್. ಹಾಯ್ ರೋಜಾ, ಹೇಗಿದ್ದೀರಾ? ಗುಡ್, ಫೈನ್. ಓಕೆ, ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ನನಗಂತೂ ನಿಜಕ್ಕೂ ಒಂದು ರೀತಿಯಾಗಿ ಶಾಕ್, ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಹೇಗಿದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದಲ್ಲ 3 ಅವಾರ್ಡ್ ತಮ್ಮ ಮುಡಿಗೇರಿಸ್ಕೊಂಡಿದ್ದೀರಾ, ಅದರ ಜೊತೆಗೆ ನಿಮ್ಮ ವೈದ್ಯಕೀಯ ವೃತ್ತಿ ಜೀವನ. ಹೌ ಇಟ್ ಇಸ್ ಪಾಸಿಬಲ್ ಮ್ಯಾಮ್? ಆ್ಯಂಡ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಆಕ್ಚುಲಿ ಹೌ ಇಸ್ ಇಟ್ ಪಾಸಿಬಲ್ ಅಂತ ನಾನೇ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾ ಇದ್ದೀನಿ. ಓಕೆ, ನಾನು ಹೆಂಗ್ ಮಾಡಿದೆ ಅಂತ. ಅಂಡ್ ನಾನು ಆ ಸ್ಟೇಜ್ಗೆ ಹೋಗುವಾಗ ವಿನ್ ಆಗ್ತೀನಿ ಅಂತಾನೆ ಇರ್ಲಿಲ್ಲ. ಓಕೆ, ನಾನು ಒಂದು ಬೆಸ್ಟ್ ಪರ್ಫಾರ್ಮರ್ ತರ ಹೋಗೋಣ ಅಂತ ಹೋದೆ. ಓಕೆ, ಅಂಡ್ ಐ ವಾಂಟೆಡ್ ಟು ನನ್ನ ಡಾಕ್ಟರ್ ಫೆಟರ್ನಿಟಿನ ಫಸ್ಟ್ ಶೋಕೇಸ್ ಮಾಡೋಣ ಅಂತ ಹೋದೆ. ದಟ್ ಡಾಕ್ಟರ್ಸ್ ಆರ್ ಬ್ಯೂಟಿ ವಿತ್ ಬ್ರೈನ್ಸ್. ಸೊ ನಾನು ಅದನ್ನ ತೋರ್ಸಕ್ ಹೋಗಿದೆ. ಯಾಕಂದ್ರೆ ಎಲ್ಲಾ ಕಡೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ, ದ ಬೆಸ್ಟ್ ಬ್ಯೂಟಿಫುಲ್ ಪೀಪಲ್ ಆರ್ ಸೀನ್ ಇನ್ ಮೆಡಿಕಲ್ ಅಂತ. ಸೊ ಐ ಆಕ್ಚುಲಿ ಪ್ರೂವ್ಡ್, ಆಕ್ಚುಲಿ ರೈಟ್, ದಟ್ ಇಸ್ ಹೌದು. ಐ ಆಕ್ಚುಲಿ ವಾಂಟೆಡ್ ಟು ಪ್ರೂವ್ ದಟ್, ಪ್ರೂವ್ ಮಾಡಿದ್ದೀನಿ. ಅದು ಕಾನ್ಫಿಡೆನ್ಸ್ ಇತ್ತು ನನಗೆ, ಬಿಕಾಸ್ ನಾನಿರೋ ಫೀಲ್ಡ್ ಅಲ್ಲಿ ನಾವು ಎಷ್ಟು ಹೇಗೆ ಮುಂದಕ್ಕೆ ಬಂದಿದೀವೋ. ಸೊ ಇದನ್ನ ಐ ಥಾಟ್ ಇದು ನನಗೆ ವುಡ್ ಬಿ ಲೈಕ್ ಕೇಕ್ ವಾಕ್ ಅನ್ಕೊಂಡಿದ್ದೆ. ಅನ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇಟ್ ವಾಸ್ ನಾಟ್ ಪೀಸ್ ಆಫ್ ಕೇಕ್, ಆರ್ ಇಟ್ ವಾಸ್ ನಾಟ್ ಈಸಿ. ಇಟ್ ವಾಸ್ ಆಕ್ಚುಲಿ ನನ್ನ ಕಾಂಪಿಟೇಟರ್ಸ್ ನೋಡಿದ್ಮೇಲೆ ನಂಗೆ ತುಂಬಾ ಭಯ ಆಯ್ತು. ಅವಾಗ ನಾನು ಸ್ವಲ್ಪ ಅಲ್ಲಿ ಸೀರಿಯಸ್ ತಗೊಂಡೆ. 3 days ಏನ್ ನನಗೆ ಟ್ರೈನಿಂಗ್ ಇತ್ತಲ್ಲ, ನಾನೆಲ್ಲ ಕಲ್ತಿದ್ನ ಈಸಿಯಾಗಿ ಕಲ್ತ್ಕೊಂಡು ಈಸಿಗೂ ಅಂತ ಇತ್ತ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನಾನು ಅದನ್ನೆಲ್ಲ ಪಾಲಿಶ್ ಮಾಡ್ಕೊಂಡೆ ಇನ್ 3 days. ಆಕ್ಚುಲಿ ಸೂಪರ್, ಫ್ಯಾಂಟಾಸ್ಟಿಕ್. ವಿ ಹ್ಯಾಡ್ ಅ ವೆರಿ ಗುಡ್ ಟ್ರೈನಿಂಗ್ ಅಲ್ಲಿ. ಓಕೆ ಮ್ಯಾಮ್, ನೀವು ಹೇಳಿದ್ರಿ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು, ನಿಮ್ಮ ಅಂದರೆ ನಿಮ್ಮ ಜೊತೆ ಕಾಂಪೀಟ್ ಮಾಡೋದಕ್ಕೆ ಬಂದಂಥವ್ರನ್ನ ನೋಡಿ ಭಯ ಆಯಿತು ಅಂತ ಹೇಳ್ಬಿಟ್ಟು. ನಿಜಕ್ಕೂ ಅದೊಂದು ರೀತಿಯಾಗಿ ಸವಾಲು ಅಂತಲೇ ಹೇಳ್ಬೋದು. ಆ್ಯಂಡ್ ಡಯೆಟ್ ಆಗಿರ್ಬೋದು, ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ಅಲ್ಲಿ ಗಮನಿಸ್ತಾ ಇರ್ತಾರೆ. ಮೀನ್ಸ್ ವಾಕ್ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಕಷ್ಟ ಮ್ಯಾಮ್. ಈಗ ಒಂದು ವೃತ್ತಿನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ನನ್ನ ಫೀಲ್ಡಲ್ಲಿ, ಐ ಮೀನ್ ನನ್ನ ಕ್ಲಿನಿಕಲ್ಲಿ ನಾನು ಯಾರಿಗೂ ಹೇಳೇ ಇಲ್ಲ ದಟ್ ಇದು ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ನಂಗೆ ಗೊತ್ತಿತ್ತು ನಾನು ಹೆಂಗೋ ವಿನ್ ಆಗಲ್ಲ. ಸುಮ್ಮನೆ ನಾನು ಶೋಕೇಸ್ ಮಾಡಿ ಬರೋಣ, ನಾನು ಇನ್ಸ್ಟಾಗ್ರಾಮ್ಗೆ ಏನೋ ಒಂದು ಪಿಕ್ ಹಾಕೋಣ, ನನ್ನ ಲೈಫಲ್ಲಿ ನಂಗೆ ಲೈಫ್ ಟೈಮಲ್ಲಿ ಒಂದು ಮೆಮೊರಿ ಇರುತ್ತೆ, ನನ್ನ ಡಾಟರ್ಗೆ ತೋರಿಸ್ಕೊಳಕ್ಕೆ ಏನೋ ಇರುತ್ತೆ. ಓಕೆ, ಆ ಥರ ಅಂದ್ಕೊಂಡು ನಾನು ಹೋಗಿದ್ದು. ಈ 3 ಸ್ಯಾಶ್ ಕ್ರೌನ್ ಬರುತ್ತೆ ಅಂತ ಹೋಗೇ ಇಲ್ಲ. ಸೊ ನಾನು ಯಾರಿಗೂ ಹೇಳಿಲ್ಲ. ನಮ್ಮ ಹಾಸ್ಪಿಟ್ಲಲ್ಲೂ ನಮ್ಮ ಬಾಸ್ಗೂ ಕೂಡ ಹೇಳಿರ್ಲಿಲ್ಲ. ಇನ್ನೂ ಗೊತ್ತಿಲ್ಲ, ಇವಾಗ ಗೊತ್ತಿದೆ. ಆಫ್ಟರ್ ವಿನ್ನಿಂಗ್ ಅವರು ನನಗೆ ಆಕ್ಚುಲಿ ನಾನು ಕಳಿಸ್ದೆ. ವಿನ್ ಆದ್ಮೇಲೆ ನಾನು ಐ ಕುಡಂಟ್ ಹೋಲ್ಡ್, ನಾನು ಇಟ್ಕೊಳಕ್ ಆಗ್ಲಿಲ್ಲ. ನಾನು ಇಷ್ಟು ಸಾಧನೆ ಮಾಡಿದ್ಮೇಲೆ ಸ್ವಲ್ಪ ಆಕ್ಚುಲಿ ನಾನು ಇವತ್ತು ಸ್ಲೋ. ಎಲ್ಲಾರು ವಿನ್ ಆಗಿದ್ ನೆಕ್ಸ್ಟ್ ಡೇನೆ ಎಲ್ಲ ಮೀಡಿಯಾಗೆ ಹಾಕಿದ್ದಾರೆ, ನ್ಯೂಸಲ್ಲಿ ಬಂದಿದ್ದಾರೆ. ನಾನು 1 week ರೆಸ್ಟ್ ತಗೊಂಡೆ. ಹಾಕ್ಬೇಕಾ ಬೇಡವಾ, ನಾನೊಂದು ಡಾಕ್ಟರು, ನನ್ನ ಮೇಲೆ ಯಾವ ತರ ಇಂಪ್ರೆಷನ್ ಬೀಳುತ್ತೆ. ಕರೆಕ್ಟ್, ಶಿ ಇಸ್ ನಾಟ್ ಮೇ ಬಿ ಇನ್ ಟು ಫ್ಯಾಷನ್ ನೌ, ಮೇ ನಾಟ್ ಬಿ ಸೀರಿಯಸ್ ಇನ್ ಟು ಹರ್ ಪ್ರೊಫೆಷನ್ ಅಂತ ಏನು ಆ ಥರ ಕ್ವೆಶನ್ಸ್ ನನಗೆ ಬರ್ತಾ ಇತ್ತು. ಸೊ ಲೇಟರ್ ಆನ್ ನನ್ನ ಕೊಲೀಗ್ಸ್ ನನಗೆ ಹೇಳಿದ್ರು, ಇಲ್ಲ ದಿಸ್ ಇಸ್ ಡಿಫ್ರೆಂಟ್, ಅದು ಡಿಫ್ರೆಂಟ್, 2 different ಪರ್ಸನಾಲಿಟಿ. ನಾವು ಎಲ್ಲಾನು ಆಗ್ಬಹುದು ಲೈಫಲ್ಲಿ, ಒಂದೇ ಆಗ್ಬೇಕು ಅಂತ ಇಲ್ಲ. ರೈಟ್, ಯು ಕ್ಯಾನ್ ಆಲ್ಸೋ ಬಿ ಅ ಬ್ಯೂಟಿ ಪೇಷಂಟ್, ಯು ಕ್ಯಾನ್ ಆಲ್ಸೋ ಬಿ ಅ ಡಾಕ್ಟರ್, ಕ್ಯಾನ್ ಬಿ ಅ ಮದರ್, ಕ್ಯಾನ್ ಆಲ್ಸೋ ಬಿ ಎನಿ ಅದರ್ ಆಂಟರ್ಪ್ರನರ್, ಬೇರೆ ಬಿಸ್ನೆಸ್ ಅಲ್ಲೂ ಹೋಗ್ಬೋದು. ಸೊ ದಟ್ ವಾಸ್ ಮೈ ಮೇನ್ ಇಂಟೆನ್ಷನ್, ಟು ಶೋ ದಟ್ ಒಂದೇ ಇದರಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಸೂಪರ್ ಮ್ಯಾಮ್. ಇನ್ನೊಂದು, ನಮಗೆ ಏಜ್ ಆಗ್ತಾ ಹೋದಾಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಪಾರ್ಟಿಸಿಪೇಟ್ ಮಾಡಬೇಕಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತೆ. ಆ್ಯಂಡ್ ಬ್ಯೂಟಿ ಮೇಂಟೈನ್ ಮಾಡೋದು ಈಗಿನ ಒಂದು ಪರಿಸ್ಥಿತಿಲಿ ಆ್ಯಂಡ್ ನಮಗಿರುವಂಥ ಆ ಸ್ಟ್ರೆಸ್, ಪ್ರೆಷರ್, ವರ್ಕಲ್ಲಿ ದಟ್ ಈಸ್ ವೆರಿ ಡಿಫಿಕಲ್ಟ್ ಮ್ಯಾಮ್. ಅದನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ ನೋಡಿದೆ ನಾನು ಬಂದಾಗಿದ್ದ, ವಾವ್ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಮೇಕಪ್ ಹಾಕೊಂಡ್ರೆ ಆ ಥರ ಸ್ಕಿನ್ ಟೋನ್ ಬರುತ್ತೆ. ಬಟ್ ನಾನು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ವಿತೌಟ್ ಮೇಕಪ್, ಜಸ್ಟ್ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ ಹಾಕೊಂಡು ಕೂತಿದ್ದಾರೆ. ಕರೆಕ್ಟ್, ಸ್ಕಿನ್ ಸೀಕ್ರೆಟ್, ಬ್ಯೂಟಿ ಸೀಕ್ರೆಟ್ ಹೇಳಿ. ಅದು ಜೆನೆಟಿಕ್ಸ್. ಫಸ್ಟ್ ಥಿಂಗ್, ಐ ಆಮ್ ವೆರಿ ಥ್ಯಾಂಕ್ಫುಲ್. ನಮ್ಮ ಅಜ್ಜಿ, ತಾತ, ನಮ್ಮ ಅಮ್ಮ, ಅಪ್ಪ, ಅವ್ರ ಜೀನ್ಸ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಸ್ಟ್. ಸೆಕೆಂಡ್ಲಿ,
ಅದೊಂದೇ ಸಾಕಾಗಲ್ಲ. ನಾನು 5 years ಇಂದ ಫಿಟ್ನೆಸ್ ಅಲ್ಲಿ ಇದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಸ್ಟೇ ಫಿಟ್ ಸ್ವಾತಿ ಅಂತ ಇದೆ. ನಾನು ಐ ಜಸ್ಟ್ ಸ್ಟಾರ್ಟೆಡ್ 1 month ಬ್ಯಾಕ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಹೇಳೋರು 5 ವರ್ಷದಿಂದ ನೀನ್ ನೋಡ್ತೀನಿ ಎವ್ರಿ ಡೇ ಜಿಮ್ ಹೋಗ್ತೀಯಾ, ಮನೇಲಿ ಹೋಗಿಲ್ಲ ಅಂದ್ರೆ ಮನೇಲಿ ಮಾಡ್ತೀಯಾ, ಅದನ್ನ ಅಟ್ಲೀಸ್ಟ್ ನೀನು ಒಂಥರ ಶೋಕೇಸ್ ಇಟ್ಕೋ, ಮೆಮೊರಿಗೆ ಇಟ್ಕೋ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಸ್ಟೇ ಫಿಟ್ ಅಂತ ಸ್ವಾತಿ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸಪ್ರೇಟ್ ಆಗಿ ಅಕೌಂಟ್ ಓಪನ್ ಮಾಡಿ ನಾನು ವರ್ಕೌಟ್ ಮಾಡೋದ್ನೆಲ್ಲ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನನ್ನ ಮಗಳು ಹುಟ್ಟಿದಾಗ ನಾನು 62 ಇಂದ 75 kg ಆದೆ. ಸೊ ನನ್ಗೆ ಯಾವ್ದು ಬಟ್ಟೆ ಫಿಟ್ ಆಗ್ಲಿಲ್ಲ ನಂದು. ನಾನು ವಾರ್ಡ್ರೋಬ್ ನೋಡಿದೆ, ಆಕ್ಚುಲಿ ನೋಡಿದ್ರೆ lakhs of rupees ನ ಡಂಪ್ ಮಾಡ್ಬೇಕಿತ್ತು, ಸಾರೀಸ್ ಬ್ಲೌಸಸ್ ಎಲ್ಲ ಇಟ್ಕೊಂಡ್ರೆ. ದೆನ್ ಐ ಥಾಟ್ ನಾನು ಅಷ್ಟನ್ನ ಹಾಳು ಮಾಡೋ ಬದಲು ನಾನನ್ನೇ ನಾನು ಚೇಂಜ್ ಮಾಡ್ಕೊಂಡು ಅದು ಫಿಟ್ ಆಗಂಗೆ ಆಗೋಣ ಅಂದ್ಬಿಟ್ಟು ಫಿಟ್ನೆಸ್ ಸ್ಟಾರ್ಟ್ ಮಾಡಿದೆ. ಅದು ನಂಗೆ ಜರ್ನಿ ಇಂಟ್ರೆಸ್ಟಿಂಗ್ ಇತ್ತು. ಫಿಟ್ನೆಸ್ ಜರ್ನಿ ವಾಸ್ ವೆರಿ ನೈಸ್. ಡಯಟ್, ವರ್ಕೌಟ್ ಅದು ಫಸ್ಟ್ ಸ್ವಲ್ಪ ಲೇಸಿನೆಸ್ ಅನ್ಸುತ್ತೆ, ಬಟ್ ನೀವು ಆ ಕಡೆ ಡೈರೆಕ್ಷನ್ ಹೋದ್ಮೇಲೆ ಇಟ್ಸ್ ಡೈಲಿ ರೂಟೀನ್ ಆಗ್ಬಿಡುತ್ತೆ. ಸೊ ಈಗ ನನಗೆ ಇದು 5 years ಮೇಲೆ ಆಯ್ತು. ಮೈ ಡಾಟರ್ ಇಸ್ ಗೋಯಿಂಗ್ ಟು ಬಿ 6 ನಾ. ಸೊ ಅದು ರೂಟೀನ್ ಆಗ್ಬಿಟ್ಟಿದೆ. ಅದು ಮಾಡಿಲ್ಲ ಅಂದ್ರೆ ಅದೇನೋ ಮಿಸ್ಸಿಂಗ್ ತರ ಇರುತ್ತೆ, ಏನೋ ನಿಜ ಏನೋ ಕಳ್ಕೊಂಡಿದೀವಿ ಅವತ್ತಿನ ದಿವಸದ ರೂಟೀನು ಅನ್ಸುತ್ತೆ. ಸೊ ಹಾಗಾಗಿ ಇಟ್ ಇಸ್ ಬಿಕಮ್ ಅ ರೂಟೀನ್, ಪಾರ್ಟ್ ಆಫ್ ರೂಟೀನ್. ಸೊ ಅದರಿಂದ ವರ್ಕೌಟ್ ಮಾಡಿದ್ರೆ ಮೆಂಟಲ್ ಹೆಲ್ತ್ ಇಸ್ ಗುಡ್, ಹಾರ್ಮೋನ್ ಬ್ಯಾಲೆನ್ಸ್ ಇರುತ್ತೆ. ಅಂಡ್ ಐ ಆಮ್ ಏಜಿಂಗ್, ಪೆರೆಮೋನೋಪಾಸ್ ಬರೋ ಸ್ಥಿತಿಯಲ್ಲಿದೆ. ನಾನು ನೋಡಿದ್ದೀನಿ ನನ್ನ ಮದರ್ ಆಗಲಿ ನಮ್ಮ ಅಕ್ಕಪಕ್ಕದವ್ರಿಗೆ ಮೆನೋಪಾಸ್ ಸಿಂಪ್ಟಮ್ಸ್ ಏನು, ಅದನ್ನ ನಾನಾಗೆ ಅವಾಯ್ಡ್ ಮಾಡ್ಕೋಬೋದಲ್ಲ ಫಿಟ್ನೆಸ್ ಇಂದ. ನಿಜ ಅದು ನಿಮಗೆ ಇವತ್ತು ಬ್ಯೂಟಿ ಪೇಜೆಂಟ್ ಅಲ್ಲಿ ವಿನ್ನರ್ ಮಾಡಿಸಿದೆ ಆಕ್ಚುಲಿ. 100%. ಮ್ಯಾಮ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಏನೇ ಒಂದು ಸಕ್ಸಸ್ ಕಾಣಬೇಕು, ಈ ರೀತಿಯಾಗಿ 3 ಅವಾರ್ಡ್ಸ್ ತಗೋಬೇಕು, ಜೊತೆಗೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಆ ಸಪೋರ್ಟ್ ನಿಮಗೆ ಹೇಗೆ ಸಿಕ್ತು? ಈಗ ಯೂಶ್ವಲಿ ಪ್ಯಾರೆಂಟ್ಸ್ ಆಗಿರ್ಬೋದು, ಅಥವಾ ಮದುವೆ ಆದಮೇಲೆ ಗಂಡನ ಕಡೆಯಿಂದ ಆಗಿರ್ಬೋದು, ಅಥವಾ ಈಗಂತೂ ಮಕ್ಕಳೇ ಹೇಳ್ತಾರೆ ಏನಕ್ಕೆ ಬೇಕು, ಮನೇಲಿ ನಮ್ಮನ್ನು ನೋಡ್ಕೊಂಡು ಆರಾಮಾಗಿದ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಅದು ಮೇಯ್ನ್ ಆಗುತ್ತೆ. ಸೊ ನೀವು ಅದನ್ನ ಸಪೋರ್ಟ್ ಸಿಕ್ತಾ, ಅಥವಾ ಏನಾದರೂ ಸಮಸ್ಯೆಗಳಾಯ್ತಾ? ನಿಮ್ಮದೇ ಇಂಡಿಪೆಂಡೆಂಟ್ ಓನ್ ಡಿಸಿಷನ್ ಆಗಿತ್ತಾ? ಇಲ್ಲ, ನನಗೆ ಸಮಸ್ಯೆ ಆಗಲೇ ಇಲ್ಲ. ನನ್ನ ಹಸ್ಬೆಂಡ್ ವೆರಿ ಸಪೋರ್ಟಿವ್. ನಮ್ಮ ಇನ್ಲಾಸ್ಗೂ ಹೇಳಿದೆ, ಅವರು ಕೂಡ ಆಯಿತು ಮಾಡು ಅಂತ ಹೇಳಿದ್ರು. ಬಟ್ ಏನಂದರೆ ವಿತ್ ಇನ್ ದ ಲಿಮಿಟ್ಸ್, ವೆಸ್ಟರ್ನೈಸೇಷನ್ ತುಂಬ ಆಗಕ್ಕೆ ಹೋಗ್ಬೇಡ, ಅಥೆಂಟಿಸಿಟಿನೂ ಇಟ್ಕೋ, ಆ್ಯಂಡ್ ಇಟ್ಕೊಂಡು ನೀನು ಫ್ಯಾಷನ್ ಶೋದನ್ನ ಮಾಡು ಅಂತ ಹೇಳಿದೆ. ಸಿನ್ಸ್ ಇಟ್ ಇಸ್ ಮಿಸ್ಸಸ್, ನಮ್ಗೇನು ಬಿಕಿನಿ ರೌಂಡ್ ಇಲ್ಲಿಲ್ಲ ಇದರಲ್ಲಿ. ಸೂಪರ್. ಆ್ಯಂಡ್ ನಮಗೆ ಟ್ರೆಡಿಷನಲ್ ರೌಂಡ್ ಇತ್ತು, ಮತ್ತೆ ಕಾಕ್ಟೇಲ್ ಸಾರಿ ಗೌನ್ ರೌಂಡ್ ಇತ್ತು. ಸೊ ನಾನು ಎರಡರಲ್ಲೂ ಐ ಮ್ಯಾನೇಜ್ಡ್ ಬ್ಯಾಲೆನ್ಸ್ ಟು ಲುಕ್ ಎಲಿಗೆಂಟ್ ವಿತ್ ಮೇಂಟೈನಿಂಗ್ ಮೈ ಟ್ರೆಡಿಷನ್ ಅಂಡ್ ಅಥೆಂಟಿಸಿಟಿ, ಶೋಕೇಸಿಂಗ್ ವೆಸ್ಟರ್ನೈಸೇಷನ್ ಆಲ್ಸೋ. ಎರಡೂ ಶೋಕೇಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅದೇ ಇರೋದು. ಇವಾಗ ಇಟ್ಸ್ ನಾಟ್ ಅಬೌಟ್ ಪೇಜೆಂಟ್ ಹೋಗಿದ್ದೀವಿ ಅಂದರೆ ನಾವು ನಮ್ಮ ಟ್ರೆಡಿಷನ್ನ ಬಿಟ್ಟು ನಾವು ಏನೋ ವೆಸ್ಟರ್ನೈಸ್ ಆಗ್ತಾ ಇದೀವಿ ಅಂತ ಅಲ್ಲ. ನಾವು ಎರಡೂ ಆಗ್ಬೋದು. ನಮ್ಮ ಚಾಯ್ಸ್, ಇಟ್ಸ್ ಅವರ್ ಚಾಯ್ಸ್. ಯು ಕ್ಯಾನ್ ಬಿ ಬೋತ್. ನಾವು ವೆಸ್ಟರ್ನ್ ಆಗೋ ಇರ್ಬೋದು, ಟ್ರೆಡಿಷನ್ ಆಗೋ ಇರ್ಬೋದು. ಅದನ್ನ ಈಕ್ವಲ್ ಆಗಿ ವಿ ಹ್ಯಾವ್ ಟು ಟೇಕ್ ಇಟ್ ಅಷ್ಟೇ. ಸೂಪರ್. ಆ್ಯಂಡ್ ಈ 3 ಅವಾರ್ಡ್ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಮ್ಯಾಮ್, ಅಂದರೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನೀವು ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿದ್ರಿ, ಯಾವ ರೀತಿಯಾಗಿ ಒಂದಷ್ಟು ಟಫ್ ಸಿಚುವೇಶನ್ಸನ್ನು ಫೇಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಓಕೆ, ನಿಮಗೆ ಹೇಳಬೇಕು ಅನಿಸಿದ್ರೆ ಒಂದಷ್ಟು ಎಕ್ಸಾಂಪಲ್ಸನ್ನು ಹೇಳ್ಬೋದು. ಅದರ್ವೈಸ್ ಈ 3 ಅವಾರ್ಡ್ಗಳನ್ನ ತೆಗೆದುಕೊಂಡಾಗ ಇದ್ದಂತಹ ಸವಾಲುಗಳು, ಆ್ಯಂಡ್ ನಿಮಗೆ ಅಂದ್ಕೊಂಡೇ ಇರಲಿಲ್ಲ ಇದು ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದು ಬಂದಿದೆ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್. ಪಾಪ್ಯುಲಾರಿಟಿ ಕ್ವೀನ್ ಬೇಸ್ಡ್ ಆನ್ ವೋಟ್ಸ್ ಇತ್ತು. ಸೊ ನಮಗೆ ವೋಟಿಂಗ್ ಲೈನ್ ಓಪನ್ ಆಗಿದ್ದು 1 week ಬಿಫೋರೇ. ಆ್ಯಕ್ಚುಲಿ ವೋಟಿಂಗ್ ಲೈನ್ ಓಪನ್ ಆಗಿತ್ತು, ಮೆಸೇಜ್ ಬಂದಿತ್ತು. ನಾನು ಕ್ಲಿನಿಕಲ್ಲಿ ಪೇಷಂಟ್ ನೋಡ್ತಾ ಇದ್ದೆ. ಓಕೆ, ನಾನು ಸುಮ್ಮನೆ ನನ್ನ ಮೊಬೈಲ್ನ ಹಿಂಗೆ ಚೆಕ್ ಮಾಡುವಾಗ ಪೆಗಸಸ್ ಇಂದ ಒಂದು ಮೆಸೇಜ್ ಬಂತು, ವೋಟಿಂಗ್ ಲೈನ್ಸ್ ಓಪನ್ ಅಂತ. ಅದು ಓಪನ್ ಆಗಿ 1 hour ಆಗೋಗಿತ್ತು ಆಲ್ರೆಡಿ. ನನಗೆ ಓದಕ್ಕೆ ಕೂಡ ಟೈಮ್ ಇಲ್ಲ, ಯಾಕಂದ್ರೆ ನಾನು ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ಟೈಮ್ ಯಾವತ್ತಪ್ಪ ಮುಗ್ದೋಗುತ್ತೆ, ಇವತ್ತೇ ಮುಗ್ದೋಗುತ್ತಾ, ನಾಳೆ ಮುಗ್ದೋಗುತ್ತಾ, ಸಂಡೇ ಮುಗ್ದೋಗುತ್ತಾ ಗೊತ್ತಿರ್ಲಿಲ್ಲ. ಸೊ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿದೆ, 1 week ಟೈಮ್ ಅಂತ ಇತ್ತು. ನಾನು ನೋಡೋಷ್ಟರಲ್ಲೇ ನನ್ನ ಕಂಟೆಸ್ಟೆಂಟ್ಸ್ದು 100 votes 60 votes ಆಗೋಗಿತ್ತು. ನನಗೆ ಗೊತ್ತಿರಂಗೆ 100-200 ಜನನೇ ನನಗೆ ಗೊತ್ತಿತ್ತು. ಅವ್ರಿಗೆ ಹೇಗೆ ನಂಗೆ ವೋಟ್ ಮಾಡು, ಅದು ಈ ಪ್ರೊಫೆಷನಲ್ ಇಟ್ಕೊಂಡು ನಾನು ಹಿಂಗೆ ಹೋಗ್ತಾ ಇದ್ದೀನಿ, ನಾನು ಹೇಳೋದೇ ಬೇಡ ಅನ್ಕೊಂಡಿದ್ದೆ. ಈ ವೋಟ್ಗೋಸ್ಕರ ನಾನು ಎಲ್ಲರಿಗೂ ಟಾಮ್ ಮಾಡ್ತಾಯಿತ್ತು. ಓಕೆ. ಸೊ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕೇಳಿದ್ರು, ಅವ್ರ ಫ್ರೆಂಡ್ಸ್ ಕೇಳಿದ್ರು. ಅದರಲ್ಲಿ ನಮ್ಮ ಫೋಟೋ ಬರುತ್ತೆ ಎಲ್ಲಾರ್ದು. ಸೊ ಎಲ್ಲಾರ್ದು ಫೋಟೋ ನೋಡಿದ್ಮೇಲೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್,
ಎಲ್ಲರೂ ಬ್ಯೂಟಿಫುಲ್ಲೇ, ಬಟ್ ನನ್ಗೆ ಸಪೋರ್ಟ್ ಮಾಡೋರು ನೀನೇ ಅದ್ರಲ್ಲಿ ಚಂದ ಇರೋದು, ನಿನ್ಗೆ ನಾವು ವೋಟ್ ಮಾಡೇ ಮಾಡ್ತೀವಿ, ಈ ಅವಾರ್ಡ್ ಅಂತೂ ನಿಂದೆ ಅಂತ ಹೇಳ್ಬಿಟ್ಟು ಸೂಪರ್ ಅವ್ರ ಗ್ರೂಪ್ ಕಳಿಸಿ, ಅವ್ರು ಆ ಗ್ರೂಪ್ ಇನ್ನೊಬ್ರು ಗ್ರೂಪ್ ಕಳಿಸಿ ನಂಗೆ 2125 ವೋಟ್ಸ್ ಬಂತು. ಅದ್ರಲ್ಲಿ ನನ್ಗೆ 200 ಜನ 250 ಜನ ಅಷ್ಟೇ ಗೊತ್ತು ಆಕ್ಚುಲಿ. ಅಷ್ಟು ಜನ ವೋಟ್ ಮಾಡಿದವರು ನನ್ನ ಫೋಟೋ ನೋಡ್ಬಿಟ್ಟು ಅದ್ರ ಮೇಲೆ ಅದ್ರ ಬೇಸಿಸ್ ಮತ್ತೆ ಟ್ರಸ್ಟ್ ಮೇಲೆ ದೇ ಹ್ಯಾವ್ ವೋಟೆಡ್. ಅಂಡ್ ಅವ್ರು ಹೇಳಿದ್ರು ವೋಟಿಂಗ್ ನಾವು ಮಾಡ್ತೀವಿ, ನೀನ್ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ವಿನ್ ಮಾಡೋದು ಮಾತ್ರ ನಿಂದು ಇದೆ. ಸೊ ಪಾಪ್ಯುಲಾರಿಟಿ ನಾನು ಇಲ್ಲಿಂದಾನೇ ಗೆದ್ಕೊಂಡು ಹೋಗಿದ್ದೆ ಸ್ಟೇಜ್ ಮೇಲೆ. ಸೊ ಐ ನ್ಯೂ ದಟ್ ಬಿಫೋರ್ ಇದು 1 day ಬಿಫೋರ್ ವೋಟಿಂಗ್ ಲೈನ್ಸ್ ಮುಗಿತ್ತು. ಸೊ ಅವತ್ತೇ ನನಗೆ ಗೊತ್ತಾಗಿತ್ತು ಈ ಅವಾರ್ಡ್ ನಂದೆ ಅಂತ, ಸ್ಟೇಜ್ ಮೇಲೆ ಹೋಗೋ ಮುಂಚೆನೆ. ಬಟ್ ಫ್ಯಾಷನಿಸ್ಟಾ ನಮ್ಗೆ ಹೋಗಿದ್ದ ದಿವಸನೇ ನಾನು ಏರ್ಪೋರ್ಟ್ ಇಂದ ಲ್ಯಾಂಡ್ ಆಗಿದ ತಕ್ಷಣ ನಾನು ರೆಡಿ ಆಗ್ಬಿಟ್ಟು 1 hour ಇತ್ತಷ್ಟೇ, ರೆಡಿ ಆಗ್ಬಿಟ್ಟು ನಾನು ಶೋಕೇಸ್ ಮಾಡ್ಬೇಕಿತ್ತು. ಸೊ 1 hour ಅಲ್ಲಿ somehow I managed to get ready. ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡೆ. ನಾನು ಆಕ್ಚುಲಿ ನಾವು 40 ಜನ ಇದ್ವಿ, ಮಿಸ್ಸಸ್ ಇಟ್ಕೊಂಡು ಎಲ್ಲಾರನ್ನು ನೋಡ್ತಾ ಇದ್ದೆ. ಓ ಎಷ್ಟು ಚೆನ್ನಾಗಿದಾರಲ್ಲ, ಎಷ್ಟು ಚೆನ್ನಾಗಿದಾರ. ಮತ್ತೆ ಅವರೆಲ್ಲ ಬಿಫೋರ್ ಬ್ಯೂಟಿ ಪೇಜೆಂಟ್ಸ್, ಮಾಡೆಲ್ಸ್ ಎಲ್ಲ. ಸೊ ಅವ್ರು ಚೇಂಜ್ ಅಂದ ತಕ್ಷಣ ಸಡನ್ ಆಗಿ ಎಷ್ಟು ಚೆನ್ನಾಗಿ ಪೋಸಸ್ ಕೊಡ್ತಾ ಇದ್ರು. ನಂಗೆ ಪೋಸಸ್ ಕೊಡಕ್ ಬರಲ್ಲ, ನಾನು ಮಾಡೆಲ್ ಅಲ್ಲ. ಇಲ್ಲಿ ನಾನು ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ದೆ. ಆಕ್ಚುಲಿ ನಂಗೆ ಯಾರು ಕರ್ಕೊಂಡು ಹೋಗಿದ್ರಲ್ಲ, ಸುರೇಶ್ ಕ್ಯಾಂಡಿ, ಅವ್ರು ನನ್ನನ್ನ ಒಂದ್ ಪಬಲ್ ನೋಡ್ಬಿಟ್ಟು ನೀವ್ ಇಷ್ಟು ಚೆನ್ನಾಗಿದ್ದೀರಾ, ವೈ ಡೋಂಟ್ ಯು ಪಾರ್ಟಿಸಿಪೇಟ್ ಅಂತ ಹೇಳಿ ನನಗೆ ಕಳ್ಸಿದ್ದು. ಸುರೇಶ್ ಕ್ಯಾಂಡಿ ಇಸ್ ಮೈ ಗಾಡ್ ಫಾದರ್. ಹಿ ಇಸ್ ದ ಒನ್ ಹೂ ಗಾಟ್ ಮೀ ಟು ದಿಸ್ ಸ್ಟೇಜ್. ಅವ್ರ ಫೋಟೋಗ್ರಾಫರ್, ಅವ್ರು ನಂಗೆ ಅವ್ರು ಎಷ್ಟು ಬ್ಯುಸಿ ಅಂದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ. ಬಟ್ ನನ್ಗೋಸ್ಕರ ಅವರು ಪರ್ಟಿಕ್ಯುಲರ್ ಆಗಿ 2 days ಟೈಮ್ ಕೊಟ್ಟು ಎಷ್ಟೊಂದು ನಂದೇ ಡ್ರೆಸ್ಸಸ್ನ ಹಾಕ್ಸ್ಬಿಟ್ಟು ನಂದು ಫೋಟೋ ಶೂಟ್ ಮಾಡಿ, ನೀವು ನಾನು ಹೇಳಿದಕ್ಕೆ ಹೋಗ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ನಿಮ್ ಫೋಟೋ ಶೂಟ್ ಮಾಡ್ತೀನಿ ಅಂತ ಎಷ್ಟೊಂದು ಫೋಟೋ ಶೂಟಿಂಗ್ ನೀವು ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್ ಎಲ್ಲ ಅವ್ರು ಫೋಟೋ ಶೂಟ್ ಮಾಡಿರೋದು, ಅವ್ರು ಕರೆದ್ಬಿಟ್ಟು ಮಾಡಿಸ್ಕೊಂಡಿರೋದೆ ನನಗೆ. ಅವ್ರ ಎಂಕರೇಜ್, ಅವ್ರಿಗೆ ಹಂಗಿಲ್ಲ, ಅವ್ರಿಗೆ ಎಲ್ಲಾರು ಅಪಾಯಿಂಟ್ಮೆಂಟ್ ಕೇಳ್ತಾರೆ, ನನ್ಗೆ ಅವರೇ ಅಪಾಯಿಂಟ್ಮೆಂಟ್ ಕೊಟ್ಟು ಮಾಡಿಸಿರೋದು. ಲಕ್ಕಿ, ನೀವು ಲಕ್ಕಿ ಅಂದ್ರೆ ಈಗ ಫೈನಲಿ ನೀವು ಲಕ್ಕಿ ಆಗಿದ್ರೆ. ಆಕ್ಚುಲಿ ನಾನ್ ಡೆಸ್ಟೈನ್ ಟು ಗೆಟ್ ದಿಸ್ ಅವಾರ್ಡ್ ಅಷ್ಟೇ, ಲಕ್ಕಿನೇ. ಎಷ್ಟೊಂದ್ ಜನ ಬಯಸ್ತಾರೆ ಇದು ಮಾಡ್ಬೇಕು ಅಂತ, ನನ್ಗೆ ಅದು ಒಂಥರ ಪಿನ್ ಪಾಯಿಂಟ್, ಅದು ಪಜಲ್ ತರ ಬಂತು. ಅದನ್ನ ನಾನು ಮಾಡ್ಕೊಂಡು ಹೋಗಿ ನಾನು ಎಂಡ್ ಪಾಯಿಂಟ್ಗೆ ಸಕ್ಸಸ್ಫುಲಿ ರೀಚ್ ಆಗಿದ್ದೀನಿ ಆಲ್ಮೋಸ್ಟ್, ಅಂದ್ರೆ ನನ್ಗನ್ಸುತ್ತೆ. ಇನ್ನು ಮಿಸಸ್ ಕರ್ನಾಟಕ ಅದನ್ನ ತಗೊಂಡಿದ್ರ ಬಗ್ಗೆ ಮ್ಯಾಮ್ ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋದ್ರಿ? ಮಿಸಸ್ ಕರ್ನಾಟಕ ರೀಜನಲ್ ಅವಾರ್ಡ್ ಇತ್ತು, ಕರ್ನಾಟಕದಿಂದಾನು ಪಾರ್ಟಿಸಿಪೆಂಟ್ಸ್ ಇದ್ರು, ಎಲ್ಲ ಎಕ್ಸ್ಪೀರಿಯನ್ಸ್ಡೇ ಇದ್ರು. ಬಟ್ ನನ್ಗೆ ಗೊತ್ತಿತ್ತು ದಟ್ ನಂಗೆ ಎಲ್ಲರೂ ಹೇಳ್ತಾ ಇದ್ರಲ್ಲ, ನೀವು ಚೆನ್ನಾಗಿದ್ದೀರಾ, ಪಾಪ್ಯುಲಾರಿಟಿ ಇದು ಮಾಡುವಾಗ ಎಷ್ಟು ಚೆನ್ನಾಗಿ ವೋಟ್ ಮಾಡಿದ್ರು. ನಮ್ಮ ಹಸ್ಬೆಂಡು, ನಮ್ಮ ಫೋಟೋಗ್ರಾಫರ್ ಏನು ಹೇಳಿದ್ರು, ನೀವು ಹೋಗ್ಬೇಕು, ನಿಮ್ ಚಾನ್ಸಸ್ ಇದೆ ವಿನ್ ಆಗಕ್ಕೆ. ಅಂಡ್ ಬ್ಯೂಟಿ ಪೇಜೆಂಟ್ ಬರೀ ನೋಡೋದು ಅಲ್ಲ, ಇಟ್ಸ್ ಆಲ್ಸೋ ಹೌ ಯು ಬಿಹೇವ್. ನೀವು ಹೇಗೆ ಒಂದು ಬ್ಯೂಟಿ ಪೇಜೆಂಟ್ ಇಂದ ನೀವು ಒಂದು ಸೋಷಿಯಲ್ ವೆಲ್ಫೇರ್ಗೆ ಫೇಸ್ ಕೂಡ ಆಗ್ಬೋದು. ಸೊ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ದಟ್ ಈಸ್ ದ ಮೇನ್ ಥಿಂಗ್. ಜಸ್ಟ್ ಬ್ಯೂಟಿಫಿಕೇಶನ್ ಅಲ್ಲ, ವುಮೆನ್ ಚೆನ್ನಾಗಿ ಕಾಣಿಸ್ತಾರ, ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾರೆ, ಅದ್ರ ಬಗ್ಗೆ ಅಲ್ಲ. ನಮ್ಗೆ ಕ್ವೆಶ್ಚನ್ ಆನ್ಸರ್ ರೌಂಡ್ ಇರುತ್ತೆ, ಪೆನ್ನಿಂಗ್ ಡೌನ್ ಇರುತ್ತೆ, ಸೆಲ್ಫ್ ಇಂಟ್ರೊಡಕ್ಷನ್ ಇರುತ್ತೆ. ಸೊ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ, ಎಲ್ಲದರಲ್ಲೂ ಐ ಹ್ಯಾವ್ ಡನ್ ಟು ದ ಮಾರ್ಕ್. ಸೊ ಅದರಿಂದನೇ ಐ ಗಾಟ್ ದಿಸ್ ಅವಾರ್ಡ್ ಮಿಸಸ್ ಕರ್ನಾಟಕ. ಸೊ ಪ್ರಿಪ್ರೇಷನ್ ಐ ಡಿಡ್ ಡೂ, ಅಷ್ಟೊಂದು ಮಾಡಿಲ್ಲ ಬಿಕಾಸ್ ಐ ಥಾಟ್ ನಾನೇನು ವಿನ್ ಆಗಲ್ಲ, ಸುಮ್ಮನೆ ಮೇಲ್ಮೇಲೆ ಮಾಡ್ಕೊಂಡು ಹೋಗಿದ್ದೆ. ನಾನು ಹೇಳಿದ್ನಲ್ಲ, ಲಾಸ್ಟ್ 3 days ವಾಸ್ ಮೈ ಆಕ್ಚುಯಲ್ ಡೇ ಆಫ್ ಪ್ರಿಪರೇಷನ್. ಸೊ ಆ ಲಾಸ್ಟ್ 3 days ಐ ಡಿಡ್ ಪ್ರಿಪೇರ್ ಫಾರ್ ಮೈ ಕ್ವೆಶ್ಚನ್ ಆನ್ಸರ್, ಪೆನ್ನಿಂಗ್ ಡೌನ್ 1 minute ಇರುತ್ತೆ. ಫೈನಲ್ 6 ಹೋದ್ರೆ ಹೋಗ್ತೀನಿ ಅಂತ ಇರ್ಲಿಲ್ಲ, ಬಟ್ ಹೋದ್ರೆ ಪೆನ್ ಡೌನ್ ಮಾಡೇಬೇಕಲ್ಲ ಅಂದ್ಬಿಟ್ಟು ಅದಕ್ಕೂ ಲಾಸ್ಟ್ 3 days ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಅದೆಲ್ಲ ವರ್ಕ್ ಆಯ್ತು ಆಕ್ಚುಲಿ. ದೋಸ್ 3 days ಅಂಡ್ ಬಿಫೋರ್ ಸೀರಿಯಸ್ ಇಲ್ಲದೆ ಇದ್ರೂ ಸ್ವಲ್ಪ ಪ್ರಿಪೇರ್ ಮಾಡಿದೆ, ಎಲ್ಲ ಇಟ್ ವರ್ಕ್ ಟುಗೆದರ್, ಎಲ್ಲ ಆಯ್ತು. ನನಗಿದನ್ನು ಹೇಳಲೇಬೇಕು ಅನಿಸ್ತಾ ಇದೆ ಮ್ಯಾಮ್. ಅಂದರೆ ನೀವಿಷ್ಟು ಅವಾರ್ಡ್ ತೊಗೊಂಡು ಬ್ಯೂಟಿ ಕ್ವೀನ್ ಅನ್ನುವಂಥ ಒಂದು ಪಟ್ಟ ತೊಗೊಂಡ್ರು ಕೂಡ, ಮತ್ತು ಡೆಂಟಿಸ್ಟ್ ಆದರೂ ಕೂಡ ಆ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ಇದ್ದೀರಾ. ನನಗೆ ಫಸ್ಟ್ ಟೈಮ್ ಮೀಟ್ ಆದರೂ ಕೂಡ ನೀವು ಎಷ್ಟು ಚೆನ್ನಾಗಿ ಹಂಬಲಾಗಿ ಮಾತಾಡ್ಸಿದ್ದಾಗಿರ್ಬೋದು, ಮತ್ತು ವೆಯ್ಟ್ ಮಾಡಿದ್ರಿ. ಸೊ ಅದನ್ನು ಬ್ಯೂಟಿ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ದಿಸ್ ಈಸ್ ಮೇನ್ ಥಿಂಗ್ ಆ್ಯಂಡ್ ಪ್ಲಸ್ ಪಾಯಿಂಟ್ ನಿಮಗಾಗಿದ್ದು ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ,
ನೀವು ಹೇಳಿದಾಗೆ ವಾಕ್ ಆಗಿರ್ಬೋದು, ನೀವು ಹೇಳಿದ್ರಿ ನಂಗೆ ನಾನು ಮಾಡೆಲ್ ಅಲ್ಲ, ನನಗೆ ವಾಕ್ ಮತ್ತು ಚೇಂಜ್ ಅಂತ ಹೇಳಿದಾಗ ಪೋಸಸ್ ಎಲ್ಲ ನೋಡೋದಕ್ಕೆ ಬರ್ತಾ ಇಲ್ಲ. ನಮಗೆ ಫ್ಯಾಷನ್ ಶೋ ಅಂತ ಹೇಳಿದ್ರೆ ಯಾವುದೋ ಒಂದು ಅವಾರ್ಡ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಏನಪ್ಪ ಅಂತ ಹೇಳಿದ್ರೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ತಾರೆ, ಇನ್ನೊಂದು ಮಾಡಲಿಂಗಿಂದ ಬಂದಿರ್ತಾರೆ ಅಂತ. ಬಟ್ ಅದನ್ನು ಹೊರತುಪಡಿಸಿನೂ ಕೂಡ ಇದು ಸಿಗುತ್ತೆ ಅನ್ನೋದು ನಿಮ್ಮಿಂದ ಗೊತ್ತಾಯ್ತು ಮ್ಯಾಮ್. ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಕೊಡೋದಾದರೆ ಅಂದರೆ ಯಾವ ರೀತಿ ಎಲ್ಲ ಇರುತ್ತೆ ಪ್ರೊಸೀಜರ್ಸ್ ಅಂತ ಹೇಳ್ಬಿಟ್ಟು. ಕ್ವೆಶನ್ ಆ್ಯಂಡ್ ಆನ್ಸರ್ ರೌಂಡ್ ಆ್ಯಕ್ಚುಲಿ ನಿಮ್ಗೆ ಏನೇನೆಲ್ಲ ಕೇಳಿದ್ರು? ಕ್ವೆಶನ್ ಆನ್ಸರ್ ರೌಂಡಲ್ಲಿ ನಿಮಗೆ ಪ್ರೆಸೆಂಟ್ ನ್ಯೂಸ್ ಆ್ಯಂಡ್ ನಾವು ಮಿಸ್ಸಸ್ ಆಗಿರೋದ್ರಿಂದ ಸ್ಪೆಷಲಿ ಅಬೌಟ್ ವುಮನ್ ಎಂಪವರ್ಮೆಂಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಓಕೆ. ಮತ್ತು ನೀವು ಯು ಶುಡ್ ಬೀಯಿಂಗ್ ಅ ವುಮೆನ್, ಒನ್ ವುಮೆನ್ ಶುಡ್ ನಾಟ್ ಬಿ ಎನಿಮಿ ಆಫ್ ಅದರ್ ವುಮೆನ್, ಬಟ್ ಒನ್ ವುಮೆನ್ ಹೇಗೆ ಸಪೋರ್ಟ್ ಮಾಡ್ಬೋದು ಇನ್ನೊಂದು ವುಮೆನ್ನ, ಅದನ್ನ ನಾನು ಇಲ್ಲಿ ನೋಡಿದೆ. ನಾವೆಲ್ಲರೂ ಪಾರ್ಟಿಸಿಪೆಂಟ್ಸ್ ಇದ್ವಿ, ಎಲ್ಲ ಕಾಂಪಿಟೇಟರ್ಸ್ ಇದ್ವಿ, ಬಟ್ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ವಿ. ಎಲ್ಲರೂ ಕ್ವೆಶನ್ ಆನ್ಸರ್ಸು ಪೆಂಡಿಂಗ್ ಡೌನ್ಗೆ ಯಾವ್ದು ಬರ್ಬೋದು, ಯಾವ್ದು ಬರೋಕ್ಕಾಗಲ್ಲ, ನೀನು ಹೆಂಗೆ ಹೇಳ್ತೀಯಾ, ನಾನೇನು ಹೇಳ್ಬೋದು ಈ ಪಾಯಿಂಟಿಗೆ. ಇಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನನಗೆ ಅದೇನಂದ್ರೆ ಐ ಓಪನರ್ ಥರ ಇತ್ತು. ದಿಸ್ ವಾಸ್ ಲೈಕ್ ಎನ್ ಐ ಓಪನರ್ ಫಾರ್ ಮೀ. ನಾನು ಅಲ್ಲೇನೋ ಒಂಥರ ಕಾಂಪಿಟೇಟಿವ್ ನೇಚರ್ ಒಳಗಡೆ ಇತ್ತು, ಬಟ್ ಆಚೆ ಕಡೆ ಯಾರೂ ತೋರಿಸ್ಕೊಂಡಿಲ್ಲ. ಓಕೆ. ಎವ್ರಿಬಡಿ ವರ್ ಸಪೋರ್ಟಿವ್ ಟು ಈಚ್ ಅದರ್ ಆ್ಯಂಡ್ ಎವ್ರಿಬಡಿ ವರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಆ್ಯಂಡ್ ಆಲ್ಸೋ ನಿಂದೇನು ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಎಲ್ಲನೂ ಹೇಳ್ತಾ ಇದ್ರು. ವಂಡರ್ಫುಲ್. ಓಕೆ. ಸೊ ದಿಸ್ ಇಸ್ ಹೌ ಇಟ್ ವಾಸ್. ಸೂಪರ್ ಮ್ಯಾಮ್. ಒಂದಷ್ಟು ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಬಟ್ ಒಳಗಡೆ ಭಯ ಇರುತ್ತೆ. ಈ ಥರ ಕಾಂಪಿಟೇಷನ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಹೇಗಿರುತ್ತೋ ಏನೋ, ನೀವು ಹೇಳಿದ್ರಿ ತೀರಾ ವೆಸ್ಟರ್ನ್ ಅಲ್ಲ ಮತ್ತು ಬೆಕನಿ ರೌಂಡ್ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಎಷ್ಟೋ ಜನ ಹೆಣ್ಮಕ್ಳು ಅದರಿಂದನೇ ಆ ರೌಂಡನ್ನು ಫೇಸ್ ಮಾಡೋಕ್ಕಾಗತ್ತೆ, ಮಾಡ್ಬೋದೇನೋ ಅಂತಲೇ ಹಿಂದೆ ಉಳ್ಕೋತಾರೆ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಚ್ಛಿಸ್ತಾರೆ? ಫಸ್ಟು ಸೆಲ್ಫ್ ಬಿಲೀಫ್. ನಾವು ನಮ್ಮನ್ನ ಫಸ್ಟು ಬಿಲೀವ್ ಮಾಡಬೇಕು. ನೀವು ನಿಮ್ಮನ್ನ ಬಿಲೀವ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನನಗೆ ಸೆಲ್ಫ್ ಬಿಲೀಫ್ ಇತ್ತು, ಏನೋ ಒಂದು ಅವಾರ್ಡ್, ಈಗ ನಾನು ಹೇಳಿಲ್ಲ ಪಾಪ್ಯುಲಾರಿಟಿ ಅಂದ್ರೆ ನಂದೇ, ಹೆಂಗೋ ಓಟ್ ಹಾಕ್ಸ್ಕೊಂತೀನಿ, ಒಂದು ಅವಾರ್ಡ್ ಅಂತೂ ನಂದೇ. ಓಕೆ. ಸೊ ಆ ಥರ ಏನೋ ಒಂದು ನಾನು ಮಾಡ್ತೀನಿ ಅಂತ ಅನ್ಕೊಳ್ಬೇಕು ಫಸ್ಟ್ ನಾವು. ನಿಜ ನಿಜ. ನಿಮ್ಗೆ ಹೇಳ, ದಿಸ್ ವಾಸ್ ಮೈ ಕ್ವೆಶನ್ ಆನ್ಸರ್. ಓಕೆ. ನೀವು ಕೇಳಿದ್ದೆ ನನ್ನ ಕ್ವೆಶನ್ ಆನ್ಸರ್ ಇತ್ತು ಆನ್ ದ ಸ್ಟೇಜ್. ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಲೇಡೀಸ್ ಬ್ಯಾಕ್ ಡೌನ್ ಆಗ್ತಾರೆ ಈ ಸ್ಟೇಜ್ ಇಂದ. ಅವ್ರಿಗೆ ನೀನ್ ಏನ್ ಹೇಳ್ಬೇಕು ಅಂತೀಯ ಅಂತ ನನ್ನ ಕ್ವೆಶನ್ ಇತ್ತು. ನಾನು ಅದೇ ಹೇಳಿದೆ, ನೀವು ಪ್ರಯತ್ನ ಮಾಡ್ಬೇಕು, ನಿಮ್ ಶ್ರಮ ಇರ್ಬೇಕು. ಅದು ಫೇಲ್ ಆಗ್ಲಿ ಬಿಡ್ಲಿ, ಫೇಲ್ ಆದ್ರೆ ಅದು ನಿಮ್ ಲರ್ನಿಂಗ್ ಲೆಸನ್. ನೀವು ಫೇಲ್ ಆಗಿಲ್ಲ, ಸಕ್ಸಸ್ ಆದ್ರೆ ನೀವು ಮಾಡಿರೋದು ನಿಮ್ಗೆ ಆ ಸಕ್ಸಸ್ಗೆ ಕರ್ಕೊಂಡು ಹೋಗಿದೆ. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಸೊ ಫೇಲ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡಬಾರ್ದು ಏನಾಗಿತ್ತು, ಅದು ತಪ್ಪೇನಿತ್ತು ಅಂತ. ಸಕ್ಸಸ್ ಆದ್ರೆ ನಾನು ಮಾಡ್ತಾ ಇರೋದು ಸರಿ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ನೀವು ಫಸ್ಟ್ ಯು ಹ್ಯಾವ್ ಟು ಬಿ ವೆರಿ ಕನ್ಸಿಸ್ಟೆಂಟ್. ನೀವು ಮಾಡೋದನ್ನ ಮಾಡಬೇಕು. ಈಗ ಫಿಟ್ನೆಸ್ ಅಂದ್ರೆ ನಾನು ಮಾಡಿ ಸ್ವಲ್ಪ ಸಣ್ಣ ಆದೆ ಅಂತ ಬಿಟ್ಟೆ ಅಂತಲ್ಲ, ಅದನ್ನ ಮಾಡ್ತಾನೆ ಇರಬೇಕು. ಓಕೆ. ಕನ್ಸಿಸ್ಟೆಂಟ್ ಇರಬೇಕು, ಮತ್ತೆ ಪ್ಯಾಷನ್ ಇರಬೇಕು. ನಿಮ್ಗೆ ಜಸ್ಟ್ ಬ್ಯೂಟಿ ಪೇಜೆಂಟ್ ಹೋಗ್ತೀನಿ ನಾನು ಚೆನ್ನಾಗಿದ್ದೀನಿ ಅಂತ ಆಗಲ್ಲ. ನಿಮ್ಗೆ ಎಲ್ಲ ಕರೆಂಟ್ ನ್ಯೂಸು, ವುಮನ್ ಎಂಪವರ್ಮೆಂಟು ಎಲ್ಲ ಗೊತ್ತಿರಬೇಕು. ಓಕೆ. ನೀವು ಆಸ್ ಅ ಹೋಲ್ ಆ್ಯಂಡ್ ಹೋಲ್ ಆಕ್ಚುಲಿ ಇಸ್ ವಾಟ್ ಇಸ್ ನೀಡೆಡ್ ದೇರ್. ಸೂಪರ್. ನಾನು ಹಾಗಾಗಿ ಹೋದೆ. ಇವನ್ ಐ ಆಮ್ ನಾಟ್ ಅ ಮಾಡೆಲ್, ಬಟ್ ಐ ಕ್ಯಾನ್ ಬಿ ಅ ಬ್ಯೂಟಿ ಪೇಜೆಂಟ್. ಮಾಡೆಲಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಬೀಯಿಂಗ್ ಅ ಬ್ಯೂಟಿ ಪೇಜೆಂಟ್. ನಿಜ ನಿಜ. ಸೂಪರ್ ಮ್ಯಾಮ್. ಮ್ಯಾಮ್, ಇವಾಗ ನೀವು ಹೇಳಿದ್ರಿ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಮತ್ತು ನೀವು ನಾನು ಅವಾರ್ಡೇ ಸಿಗೋದಿಲ್ಲ ಅಂದ್ಕೊಂಡು ಹೋದೆ, 1 ಅವಾರ್ಡ್ ಅಂತೂ ಮುಡಿಗೇರಿಸ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂತ. 3 ತೊಗೊಂಡು ಬರಲಿಕ್ಕೆ ಆ ಕಾನ್ಫಿಡೆನ್ಸೇ ಏನಂದರೆ ಯೂಸ್ಫುಲ್ ಆಯ್ತಾ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ಮೇಲೆ ನಾನು ಪರ್ಫಾರ್ಮೆನ್ಸ್ ನಾನು ನೋಡಿದೆ, ಬೇರೆಯವ್ರದ್ದು ನೋಡ್ತಾ ಇದ್ದೆ. ಸೊ ನನಗೆಲ್ಲೋ ಅನಿಸ್ತಾ ಇತ್ತು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಅದರ್ ಕಂಟೆಸ್ಟೆಂಟ್ಸ್ ಆಲ್ಸೋ, ನನಗೂ ಅನಿಸ್ತು ದಟ್ ಐ ಸ್ಟ್ಯಾಂಡ್ ಅ ಚಾನ್ಸ್. ಓಕೆ. ಫ್ಯಾಷನಿಸ್ಟಾ ಆಕ್ಚುಲಿ ಫಸ್ಟ್ ಡೇ ನಾನು ನೋಡಿದಾಗ ಐ ಕಂಪೇರ್ಡ್ ಮೈ ಸೆಲ್ಫ್ ವಿತ್ ಎವ್ರಿ ಒನ್. ನಾನು ನನ್ನ ಆಕ್ಸೆಸರೀಸ್ ನೋಡಿದೆ, ನಾನು ಪ್ರೆಸೆಂಟೇಷನ್ ನೋಡಿದೆ. ನಂಗೆ ಎಲ್ಲ ಅನಿಸ್ತು ಓಕೆ, ಸಮ್ವೇರ್ ಐ ಥಿಂಕ್ ನನಗೆ ಒಂದು ಪ್ಲಸ್, ಈ ಕಡೆ ಪ್ಲಸ್ ಪಾಯಿಂಟ್ ಇದೆ, ಆ ಕಡೆ ಪ್ಲಸ್ ಪಾಯಿಂಟ್ ಇದೆ. ಮೇ ಬಿ ನನಗೆ ಅವಳು ಮಾಡಲು, ಮೇ ಬಿ ಅವಳು ಪೋಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾಳೆ, ಬಟ್ ನಾನು ಕಲರ್ ಇದೆ, ನೋಡಕ್ ಚೆನ್ನಾಗಿದ್ದೀನಿ, ಮೇ ಬಿ ನಂಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಬರುತ್ತೆ. ಆದ್ರೆಲ್ಲ ನನ್ಗೇನೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಅಲ್ಲಿ ಎಲ್ಲರೂ ಸಿನ್ಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ರು, ಯಾರಿಗೂ ನಾನ್ ಸುಪೀರಿಯರು ನೀನ್ ಇನ್ಫೀರಿಯರ್ ಆ ಥರ ಫೀಲಿಂಗು ಬರ್ಸ್ಲಿಲ್ಲ. ಆಕ್ಚುಲಿ ಎಷ್ಟೊಂದು ಜನ ಪ್ರೀವಿಯಸ್ ಬ್ಯೂಟಿ ಪೇಜೆಂಟ್ ವಿನ್ನರ್ಸ್, ರನ್ನರ್ ಅಪ್ಸ್ ಇದ್ರು. ಅವರು ನೀವು ಹೇಳ್ದಂಗೆ ನಾನು ಡೌನ್ ಟು ಅರ್ತ್ ಅಂತಿರಲ್ಲ, ಅವರು ಡೌನ್ ಟು ಅರ್ತ್ ಇದ್ರು. ಸೂಪರ್. ಸೊ ನಾನು ಅದೇ ಹೇಳ್ತಿದ್ದೆ, ನಿಮ್ಮಷ್ಟು ನಾನೇನಾರು ಅಚೀವ್ ಮಾಡ್ಕೊಂಡು ಬಂದಿದ್ರೆ ಐ ಡೋಂಟ್ ನೋ,
ಸೊ ನಾವು ಲರ್ನ್ ಮಾಡ್ಬೇಕು, ಬೇರೆಯವ್ರ ಹತ್ರ ಕಲ್ತ್ಕೋಬೇಕು. ಒಂದ್ ಪೊಸಿಷನ್ ಅಲ್ಲಿ ಇದ್ಮೇಲೆನು ಅವ್ರು ಹೇಗೆ, ಅದು ಒಂದ್ ಲೆವೆಲ್ಗೆ ಬಂದ್ಮೇಲೆ ನಿಮ್ ನೇಚರ್ ಇಂಪಾರ್ಟೆಂಟ್. ಮತ್ತೆ ಬ್ಯೂಟಿ ಅದು ಸಬ್ಜೆಕ್ಟಿವ್, ಅದೇ ನಾವ್ ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ ಕ್ಯಾರೆಕ್ಟರ್ ಇಂಪ್ರಿಂಟ್ ಬೀಳುತ್ತೆ, ಕೊಡುತ್ತೆ. ಲೈಫ್ ಲಾಂಗ್ ಇಂಪ್ರಿಂಟ್ ಕೊಡೋದೇ ನಮ್ ಕ್ಯಾರೆಕ್ಟರ್. ನಾಳೆ ಅವಳು ಚೆನ್ನಾಗಿದ್ಲು ಅಂತ ಜ್ಞಾಪಿಸ್ಕೊಳಲ್ಲ, ಆ ಮನುಷ್ಯ ಎಷ್ಟು ಚೆನ್ನಾಗಿತ್ತು ಅಂತ ಜ್ಞಾಪಿಸ್ಕೊಂಡು, ವ್ಯಕ್ತಿತ್ವ ಎಷ್ಟು ಚೆನ್ನಾಗಿತ್ತು ಅಂತ ಜ್ಞಾಪಿಸ್ಕೊಂಡು. 100%. ಮ್ಯಾಮ್, ನನಗೆ ಸಕ್ಸಸ್ ಕಂಡಂಥವ್ರಿಗೆ ಮತ್ತು ನಿಮ್ಮ ಥರ ಒಂದಷ್ಟು ಸಾಧನೆ ಮಾಡಿದಂಥವ್ರಿಗೆ ಈ ಥರ ಅಂದರೆ ವೈದ್ಯಕೀಯ ವೃತ್ತಿ ಜೊತೆಗೆ ಈ 3 ಅವಾರ್ಡ್ಗಳನ್ನು ಮುಡಿಗೇರಿಸ್ಕೊಳ್ಳೋದು ದಟ್ ಈಸ್ ನಾಟ್ ಪಾಸಿಬಲ್, ಅಷ್ಟು ಈಸಿ ಅಲ್ಲ ಅಂತ ನಾನು ಹೇಳಿದೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟತ್ತೆ ನನಗೆ, ಅಂದರೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಇನ್ ಕೇಸ್ ನೀವು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಹೋಗಿ. ನೀವು ಹೇಳಿದ್ರಿ ನಾನು ಯಾರಿಗೂ ಕೂಡ ಹೇಳಿರಲಿಲ್ಲ, ಬಿಕಾಸ್ ನನಗೊಂದು ಭಯ ಇತ್ತು ಹೇಗೆ ತಗೋತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಮಧ್ಯೆ, ಚಾಲೆಂಜಸ್ ಮಧ್ಯೆ ನೀವು ಅಲ್ಲಿ ಹೋಗಿ ಇನ್ ಕೇಸ್ ಅಲ್ಲಿ ಏನಾದರೂ ಸೋತಿದ್ದಿದ್ರೆ ಅದನ್ನು ಹೇಗೆ ತಗೋತಾ ಇದ್ರಿ, ಎಷ್ಟು ಸ್ಟ್ರಾಂಗ್ ಇದ್ದೀರಾ ನೀವು ಅಂತ? ಅದೇ ನಾನು ಹೇಳ್ತೀನಿ, ಫೇಲಿಯರ್ ಇಸ್ ನಾಟ್ ಫೇಟಲ್. ಫೇಟಲ್ ಅಂದರೆ ಅದೇನು ಹಾನಿಕಾರಕನೂ ಅಲ್ಲ, ನಮ್ನೇನು ಅದು ಏನು ಮಾಡಲ್ಲ. ಅದರಿಂದ ನಾವೇನು ಕಲ್ತ್ಕೊಂತೀವಿ, ನನಗೆ ಗೊತ್ತಾಗೋದು. ನಾನು ಸೀರಿಯಸ್ ತಗೊಂಡಿಲ್ಲ, ಸೋತ್ ಬಂದೆ. ಸೀರಿಯಸ್ ತಗೊಂಡಿದ್ರೆ ಗೆಲ್ತಾ ಇದ್ದೆ. ಸೊ ಅದು ಕಲ್ತ್ಕೊಂಡು ಬರ್ತಾ ಇದ್ದೆ. ನೀನ್ ಕಾಂಪಿಟೇಷನ್ ಹೋದ್ಮೇಲೆ ಕಾಂಪಿಟೇಟಿವ್ ಆಗಿ ಬಿಹೇವ್ ಮಾಡ್ಬೇಕು. ನಾನ್ ಗೆಲ್ಲಲ್ಲ ಬಿಡು, ಸುಮ್ನೆ ಹೋಗಿ ಬರ್ತೀನಿ ಅಂತ ಆಗಿದ್ರೆ ಆ ತರ ನಾನು ಹಂಗ ಅನ್ಕೊಂತಾ ಇದ್ದೆ. ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಅದು ಟ್ರೈ ಮಾಡ್ತಾ ಇದ್ದೆ ವಿತ್ ಪ್ರಿಪ್ರೇಷನ್. ಈ ಸರಿ ನನ್ಗೆ ಸಿಕ್ಕಿದನೋ ಚಾನ್ಸು 3 weeks ಬ್ಯಾಕೆ ನಾನು ಆಡಿಷನ್ ಕೊಟ್ಟಿದ್ದೆ, ಮೇನ್ ಈವೆಂಟ್ ಇದರಿಂದ. ಆಕ್ಚುಲಿ ಆಡಿಷನ್ ಅಲ್ಲಿನೂ ದ ಮೇನ್ ಅಜಿತ್ ಅವ್ರು ಏನಿದ್ರಲ್ಲ, ಪೆಗಾಸಸ್ ಅವರು ಕೂಡ ನೋಡಿ ನೀವು ನೋಡಕ್ ಚೆನ್ನಾಗಿದ್ದೀರಾ, ಬಟ್ ನೀವು ಬೇರೆ ಎಲ್ಲ ಕಲ್ತ್ಕೋಬೇಕು ಅಂತ. ಸೊ ನಾನು ಕಲ್ತ್ಕೊಂತೀನಿ, ಅದ್ರದ್ದೇನು ತೊಂದರೆ ಇಲ್ಲ ಅಂತ. ಸೊ ಅಲ್ಲಿಂದ ನಂಗೆ ಕಾನ್ಫಿಡೆನ್ಸ್ ಒಬ್ರೊಬ್ರು ಕೊಡ್ತಾ ಬರ್ತಾ ಇದ್ರು. ಈಗ ಪಾಪ್ಯುಲಾರಿಟಿಗೆ ನನ್ ವೋಟ್ಸ್ ಕಳ್ಸಿರೋರು, ನೀನ್ ವಿನ್ ಆಗೋ ಚಾನ್ಸ್ ಇದೆ, ನೀನ್ ನೋಡಕ್ ಚೆನ್ನಾಗಿದೆಯಾ ಅಂದ್ರು. ಸೊ ನಮ್ಮ ಫೋಟೋಗ್ರಾಫರ್ ಕೂಡ ಯಾರು ನನ್ಗೆ ಹೋಗು ಅಂದ್ರಲ್ಲ, ಸುರೇಶ್ ಅವರು ಕೂಡ ನಿನ್ ಚಾನ್ಸ್ ಇದೆ, ನೀನ್ ಚೆನ್ನಾಗಿ ನೋಡಕ್ಕೆ, ಬಟ್ ನೀನ್ ವರ್ಕ್ ಹಾರ್ಡ್ ಮಾಡು ಅಂತ ಹೇಳ್ಬಿಟ್ಟು ಒಂದು ಮಾಡೆಲ್ ಕೋಆರ್ಡಿನೇಟರ್ ಕೊಟ್ಟಿದ್ರು, ಕೀರ್ತನ ಅಂತ. ಸೊ ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಸೂಪರ್. ಅಂದ್ರೆ ನಾನು ವಿನ್ ಆಗ್ತೀನೋ ಇಲ್ಲೋ ಅವಳಿಗೂ ಗೊತ್ತಿಲ್ಲ, ಬಿಕಾಸ್ ನೀವು ನಾನು ಡಾಕ್ಟರ್, ನಾನು ಮಾಡಲ್ ಅಲ್ಲ. ಅವಳು ಮಾಡಲು, ಅವಳು ಮಾಡೆಲ್ ಕೋಆರ್ಡಿನೇಟರ್. ಬಟ್ ಅವಳು ಎಷ್ಟಾಗುತ್ತೆ ನೀವು ಅಷ್ಟು ಮಾಡಿ, ಯಾಕಂದ್ರೆ ನಿಮ್ಗೆ ಮೇನ್ ಥಿಂಗ್ ಕಾನ್ಫಿಡೆನ್ಸ್ ಇದೆ, ಲುಕ್ ಇದೆ, ಮತ್ತೆ ನಿಮ್ದು ಯು ಹ್ಯಾವ್ ಡೆಸಿಗ್ನೇಷನ್ ಇದೆ. ಸೊ ಅದು ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಗೆ ಇನ್ಬಿಲ್ಟ್ ಇದೆ. ಬೀಂಗ್ ಅ ಡಾಕ್ಟರ್ ನಾವು ಕಾನ್ಫಿಡೆಂಟ್ ಇರಬೇಕು, ಇಲ್ಲಾಂದ್ರೆ ವಿ ಕೆನಾಟ್ ಟೇಕ್ ಕೇರ್ ಆಫ್ ಆಲ್ ಚಾಲೆಂಜಸ್ ಏನ್ ಪೇಷಂಟ್ ಇಂದ ಬರುತ್ತೆ. ಟ್ರೀಟ್ಮೆಂಟ್ ಇಟ್ಕೊಂಡು, ಪೇಷಂಟ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು, ಸೊ ಅಷ್ಟು ಬರುತ್ತೆ. ಅಲ್ಲಿ ಹೋಗಿ ಅದನ್ನೇ ಬೇರೆ ತರ ಪ್ರೆಸೆಂಟ್ ಮಾಡಿ, ಮತ್ತೆ ಸ್ವಲ್ಪ ಓದ್ಕೊಂಡು ಹೋಗಿ ಅಲ್ಲಿರೋ ಕ್ವಶನ್ ಆನ್ಸರ್ಸ್ ಯಾವ ತರ ಬರುತ್ತೆ ಅಂತ ಎಲ್ಲ ಟ್ರೈನ್ ಮಾಡಿದ್ಲು. ಸೊ ಅದೇ ಶಾರ್ಟ್ ಟೈಮೇ ಇತ್ತು. ಸೊ ನಾನು ಕ್ಲಿನಿಕ್ಗೆ ಹೋಗ್ತಾ ಇದ್ದೆ 2 o'clock, ಬೆಳಗ್ಗೆ 2 hours ಅವಳ ಜೊತೆ ಟ್ರೈನಿಂಗ್ ತಗೊಳ್ತಾ ಇದ್ದೆ. ನನ್ನ ಮಗು ಆಕ್ಚುಲಿ ನನ್ನ ಮಗಳನ್ನ ನಾನು 3 weeks ನಾನು ನೋಡು ಇಲ್ಲ, ನೋಡಿ ಅಂದ್ರೆ ಕುತ್ಕೊಂಡು ಮಾತಾಡಿ ಮುದ್ದು ಮಾಡಿದ್ದೆ ಇಲ್ಲ. ಶಿ ಇಸ್ ಆಕ್ಚುಲಿ ವೆರಿ ಯಂಗ್, 5.5 years. ನನ್ನ ಹಸ್ಬೆಂಡೇ ಕುಕ್ಕಿಂಗ್ ಇಟ್ಕೊಂಡು ಅವಳನ್ನ ಕರ್ಕೊಂಡ್ ಬರೋದು, ಹೋಗೋದು, ಅವಳನ್ನ ನೋಡ್ಕೊಳ್ಳೋದು, ಮಲಗಿಸೋದು ಇಟ್ಕೊಂಡು ಎಲ್ಲ ಅವರೇ ಮಾಡಿದ್ರು. ಯಾಕಂದ್ರೆ ಅವ್ರು ನೋಡ್ತಾ ಇದ್ರು ನಾನು ಹೆಂಗ್ ಜಗಲ್ ಮಾಡ್ತಾ ಇದ್ದೀನಿ ಅಂತ. ಇವಳು ಶಾಪಿಂಗು ಹೋಗ್ಬೇಕು, ಆ ಕಾಂಪಿಟೇಷನ್, ಈ ಕಾಂಪಿಟೇಷನ್ಗೆ ಡ್ರೆಸ್ಸಿಂಗ್ ನೋಡ್ಕೋಬೇಕು, 3 daysಗೂ ಪ್ರೆಸೆಂಟೇಬಲ್ ಇರ್ಬೇಕು, ಅದಕ್ಕೆ ಶಾಪಿಂಗ್ ಮಾಡ್ಬೇಕು, ಮೇನ್ ಈವೆಂಟ್ಗೆ ಮತ್ತೆ ಹೋಗಿ ಶಾಪಿಂಗ್ ಮಾಡ್ಬೇಕು. ಸೊ ನನ್ನ ಫ್ರೆಂಡ್ ಇದ್ರು, ಅವಳು ಹೇಳಿದ್ಲು ನೀನ್ ವಿನ್ ಆಗ್ತೀಯ ಹೋಗು ಅಂತ, ನವ್ಯ ಅಂತ. ಅವ್ರು ಏನೋ ಗೊತ್ತಿಲ್ಲ ಅವಳಿಗೆ ಏನ್ ಅನ್ಸುತ್ತೋ ಏನೋ, ನೀನ್ ಡೆಫಿನೆಟ್ಲಿ ವಿನ್ ಆಗ್ತೀಯ, ನನ್ನ ಜಿಮ್ ಅಲ್ಲಿ ಬರ್ತಾರೆ ಅವರು, ನೀನ್ ಡೆಫಿನೆಟ್ಲಿ ವಿನ್ ಆಗ್ತೀಯ ಹೋಗು ಅಂದ್ಬಿಟ್ಟು ಪ್ರತಿ ಒಂದ್ ಇದಕ್ಕೂ ನನ್ ಜೊತೆಗಿದ್ಲು. ನನ್ಗೆ ಟ್ಯಾಲೆಂಟ್ ರೌಂಡ್ ಇತ್ತು, 3 days ಅಲ್ಲಿ ಡ್ಯಾನ್ಸ್ ಕಲ್ತ್ಕೊಂಡು ಹೋಗಿದ್ದೀನಿ. ಸೂಪರ್. ಸೊ ಬಟ್ ಬೇರೆಯವ್ರಿಗೆ ಟ್ಯಾಲೆಂಟ್ ರೌಂಡ್ ಅಲ್ಲಿ ಅವ್ರು ವಿನ್ ಆದ್ರು, ಬಟ್ ನಾನು ಟ್ಯಾಲೆಂಟ್ ರೌಂಡ್ ಅಲ್ಲಿ ಆಲ್ಸೋ ಪೀಪಲ್ ಡಿಡ್ ಅಪ್ರಿಶಿಯೇಟ್ ಮೀ. ನಾನು ಫ್ಯಾಷನಿಸ್ಟಾ ರೌಂಡು ನಾನು ಸುಮ್ಮನೆ ಆನ್ಲೈನ್ ಅಲ್ಲಿ ತಗೊಂಡಿರೋ ಡ್ರೆಸ್ಸು. ಪೀಪಲ್ ಆರ್ ಆಸ್ಕಿಂಗ್ ಇದು ಡಿಸೈನರ್ ಯಾರು ಅಂತ. ಸೊ ಡಿಸೈನರ್ ಯಾರು ಇಲ್ಲ, ಆನ್ಲೈನ್ ಅಲ್ಲಿ ತೆಗ್ದಿರೋದು. ನಾನು ಸುಮ್ಮನೆ ನೋಡ್ಬಿಟ್ಟು ಸ್ಮೈಲ್ ಕೊಟ್ಟೆ, ಬಿಕಾಸ್ ನನ್ಗೆ ಗೊತ್ತಿಲ್ಲ ಏನ್ ಆನ್ಸರ್ ಮಾಡ್ಬೇಕು. ವೆನ್ ಮಿಸ್ ಕಂಟೆಸ್ಟೆಂಟ್ಸ್, ಯಂಗ್ ಮಾಡೆಲ್ಸ್, ಗುಡ್ ಲುಕಿಂಗ್ ಪೀಪಲ್, ನನ್ಗೆ ನಿಮ್ ಡ್ರೆಸ್ ಎಲ್ಲಿ ಡಿಸೈನ್ ಮಾಡಿರೋದು ಅಂತ ಕೇಳ್ತಾರಲ್ಲ, ಅದು ನನ್ಗೆ ಅದೇನೋ ಒಂಥರ ಶಾಕಿಂಗ್ ಅನ್ಸ್ತು. ಓ, ಎಲ್ಲದಕ್ಕೂ ಡಿಸೈನರ್ ಹತ್ರ ಡ್ರೆಸ್ಸಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದಾರ ಇವರು, ನಾನೇನೋ ಆನ್ಲೈನ್ ಅಲ್ಲಿ ಪಿಕ್ ಮಾಡ್ಕೊಂಡು ಹಾಕೊಂಡ್ ಬಂದಿದ್ದೀನಿ. ಅದು ನಾನ್ ನೋಡಿರ್ಲಿಲ್ಲ, ನನ್ನ ಹಸ್ಬೆಂಡ್ ನೋಡಿ ಪಿಕ್ ಮಾಡಿ. ಓಕೆ, ಸೂಪರ್. ನಂಗೆ ಟೈಮ್ ಇರ್ಲಿಲ್ಲ ಪಿಕ್ ಮಾಡಕ್ಕೆ. ಅಷ್ಟು ಸಪೋರ್ಟಿವ್ ಇದ್ದಲ್ಲ ಹಸ್ಬೆಂಡ್. ನನ್ಗೆ ಅಷ್ಟೊಂದು ಚೆಕ್ ಮಾಡೋದು, ಹುಡ್ಕೋದು ಪೇಷನ್ಸ್ ಇರಲಿಲ್ಲ, ಟೈಮು ಇರ್ಲಿಲ್ಲ. ನಾನು ಹೇಳಿದೆ ಯಾವ್ದೊಂದು ರೆಡ್ ಡ್ರೆಸ್ ಇದೆ
ಅದು ಕೋಡ್, ಡ್ರೆಸ್ ಕೋಡ್ ಫಾರ್ ದ ಫ್ಯಾಷನಿಸ್ಟಾ. ಸೊ ಅದನ್ನ ತೆಗೆದ್ಬಿಡಿ, ಯಾವ್ದೊಂದು ಡ್ರೆಸ್ನ ಆನ್ಲೈನ್ ಇಂದ ತರಿಸ್ಬಿಡು ವಿತಿನ್ ಈವೆಂಟ್ ಯಾವ್ದು ಬರುತ್ತೆ. ಸೊ ಅದು ಸುಮ್ಮನೆ ಹಾಕೊಂಡು ಹೋಗಿದ್ದು. ಅಲ್ಲೆಲ್ಲರೂ ನಿಮ್ ಡಿಸೈನರ್ ಯಾರು, ಇದು ಎಷ್ಟು ಚೆನ್ನಾಗಿದೆ ಡ್ರೆಸ್ ಅಂತ ಕೇಳ್ತಾ ಇದ್ರು. ಸೊ ನಂಗೆ ಇವೆಲ್ಲ ಶಾಕಿಂಗ್ ಇತ್ತು, ಇದೆಲ್ಲ ಕಾನ್ಫಿಡೆನ್ಸ್ ಕೊಡ್ತು. ಓಕೆ, ಸೂಪರ್. ಎಷ್ಟು ಖರ್ಚಾಯ್ತು ಮ್ಯಾಮ್, ಕೇಳ್ಬೋದಾ? ಆಯ್ತು. ಓಕೆ, ನಾನು ಹೋಗಿದ್ದು ಫ್ಲೈಟಲ್ಲಿ. ಸೊ ಫ್ಲೈಟ್ ಚಾರ್ಜಸ್ ಇನ್ಕ್ಲೂಡಿಂಗ್ ಅಲ್ಲಿ ಸ್ಟೇ, ನಂದು ರಿಜಿಸ್ಟ್ರೇಷನ್. ನಾನು ಸಿನ್ಸ್ ನಾನು ನ್ಯೂ ಕಮರ್, ನನಗೆ ಗೊತ್ತಿರಲಿಲ್ಲ ಬಾಡಿಗೆಗೆಲ್ಲ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಅಂತ. ನಾನು ಒಂದೊಂದು ಡ್ರೆಸ್ನು ಪರ್ಚೇಸ್ ಮಾಡಿದೆ. ಟ್ಯಾಲೆಂಟ್ ರೌಂಡ್, ಫ್ಯಾಷನಿಸ್ಟಾ ರೌಂಡ್, ಮೇನ್ ಈವೆಂಟ್ 2 ರೌಂಡ್ಸ್ ಇಟ್ಕೊಂಡು ನಾನು ಚೆನ್ನಾಗೆ ಬಟ್ಟೆ ತಗೊಂಡು ಹೋಗಿದ್ದೆ. ಚೆನ್ನಾಗಿ ದುಡ್ಡು ಹಾಕಿದೀರಾ ಹಂಗಿದ್ರೆ? ಹಾಕಿದ್ದೀನಿ. ಅದೇ ಅನ್ಕೊಂಡೆ ಇಷ್ಟೆಲ್ಲ ಹಾಕಿದ್ಮೇಲೆ ಏನಾದ್ರೂ ಬರುತ್ತಾವ ಅಂತ. ಬಟ್ ಇದು ಇಷ್ಟು ಬಂದ್ಸಲ್ಲ, ನನ್ನ ಹಾರ್ಡ್ ವರ್ಕ್ಗೆ ಇದು ಆಕ್ಚುಲಿ ಆಲ್ ಮೈಟಿ ನೋಡ್ತಾರೆ, ದೇವ್ರು ನೋಡ್ತಾರೆ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಅವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ಅದನ್ನ ಕೊಡ್ಬೇಕು ಅಂತ. ಸೊ ಹಂಗಾಗಿ ಕೊಟ್ಟಿದೆ ಇದು. ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಲೈನ್, ಅದು ಒಪ್ಕೊಳ್ಳೋ ಮಾತು. 100% ನಮ್ಮ ಎಫರ್ಟ್ಗೆ, ನಮ್ಮ ಶ್ರಮಕ್ಕೆ ಆಯ್ತು. ನನ್ ಆಲ್ ಇನ್ ಆಲ್ ಕ್ಲೋಸ್ ಟು 1.5 ಆಯ್ತು. ಮೇ ಬಿ ಎಕ್ಸ್ಟ್ರಾ ಇಟ್ಕೊಂಡ್ರೆ 2 ಆಯ್ತು. 1.5 ನೆಕ್ಸ್ಟ್ ಮುಂದಕ್ಕೆ lakhs. ಓಕೆ, ಡನ್. ಕ್ಲೋಸ್ ಟು 2 lakhs ಆಯ್ತು. ಅಂದ್ರೆ ಫುಟ್ವೇರ್ ಅದು ಇದು ಎಲ್ಲ ಕೋಡ್ ಇತ್ತು. ನಾನು ತಗೊಂಡು ಹೋಗಿದ್ದು ವೆಜ್ಜಸ್, ಬಟ್ ವೆಜ್ಜಸ್ ಆಗಲ್ಲ, ಐ ಹ್ಯಾವ್ ಟು ವೇರ್ ಹೀಲ್ಸ್ ಅಂದ್ರು. ನನ್ನ ಹಸ್ಬೆಂಡ್ ಹ್ಯಾಡ್ ಟು ಗೋ ಆಲ್ ದಿ ವೇ. ಡಿಫಿಕಲ್ಟ್ ಟು ವಾಕ್, ರೈಟ್? ವಿ ಹ್ಯಾಡ್ ಟು ವೇರ್ ಮತ್ತೆ ಹೀಲ್ಸ್ ಹಾಕ್ಬೇಕು ಅಂದ್ರು, ಶಾರ್ಪ್ ಹೀಲ್ಸ್ ಏನೆ. ನಂಗೆ ಅದು ಪ್ರಾಕ್ಟೀಸ್ ಇರ್ಲಿಲ್ಲ. ಲಾಸ್ಟ್ ಡೇ ಆಫ್ ದ ಈವೆಂಟ್ ನನ್ನ ಹಸ್ಬೆಂಡ್ ಕೊಚ್ಚಿಗೆ ಹೋದ್ರು. ಇಟ್ ವಾಸ್ 2 hours ಜರ್ನಿ. ಅಲ್ಲಿಂದ ನನ್ನ ಹಸ್ಬೆಂಡ್ ಮಗಳನ್ನ ಕರ್ಕೊಂಡು ಹೋಗಿದ್ದೆ, ಯಾಕಂದ್ರೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಎಲ್ಲರೂ ಜಸ್ಟ್ ಅವ್ರವರೇ ಬಂದಿದ್ರು ಪಾರ್ಟಿಸಿಪೆಂಟ್ಸ್. ನಾನ್ ಮಾತ್ರ ನನ್ನ ಹಸ್ಬೆಂಡ್ ಮಗಳನ್ನ ಕರ್ಕೊಂಡು ಹೋಗಿದ್ದೆ, ಬಿಕಾಸ್ ನಂಗೆ ಭಯ ಇತ್ತು ಫಸ್ಟ್ ಥಿಂಗ್. ಆಮೇಲೆ ನಾನು ಯಾವತ್ತೂ ಒಬ್ಳೆ ಟ್ರಾವೆಲ್ ಮಾಡಿಲ್ಲ. ಸೊ ನಾವೆಲ್ಲರೂ ಹೋಗಿದ್ವಿ. ಅವ್ರ ಸ್ಟೇ, ಅವ್ರು ಎಲ್ಲ ಇಟ್ಕೊಂಡ್ರೆ 2 ಆಯ್ತು. ಫೈನ್, ಫ್ಯಾಂಟಾಸ್ಟಿಕ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಸಂದರ್ಶನ ಮಾಡಿ, ಆ್ಯಂಡ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕಾಗಿ. ಕಂಟಿನ್ಯೂಸ್ಲಿ 1 month 3 weeks ಅನಿಸುತ್ತೆ ಫುಲ್ ಬ್ಯುಸಿ ಇದ್ರಿ. ಆ್ಯಂಡ್ ಆ ಒಂದು ಎಫರ್ಟ್ಗೆ ಸಂದಂತಹ 3 ಪ್ರಶಸ್ತಿಗಳು, ಅವಾರ್ಡ್ಗಳು. ಸೊ ನಿಮ್ಮ ಜರ್ನಿ ಹೀಗೆ ಮುಂದುವರಿಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ, ಇನ್ನಷ್ಟು ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಪೇಷನ್ಸ್ ಎಲ್ಲ ಕೇಳ್ಬೋದು ನೆಕ್ಸ್ಟ್ ಈ ಸಂದರ್ಶನ ನೋಡಿದ್ಮೇಲೆ, ಮ್ಯಾಮ್ ಒಂದು ಸೆಲ್ಫಿ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಾನು ಪ್ರೆಸ್ಕ್ರಿಪ್ಷನ್ ಅಲ್ಲಿ ಹೆಂಗೋ ಸೈನ್ ಮಾಡೇ ಮಾಡ್ತೀನಿ. ಆಟೋಗ್ರಾಫ್ ಅವ್ರಿಗೆ ಸಿಗುತ್ತೆ. ಕರೆಕ್ಟ್. ಓಕೆ, ದೆನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಒಂದಷ್ಟು ಬ್ಯೂಟಿ ಟಿಪ್ಸ್ಗಳನ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಏನಿಲ್ಲ, ಬಿ ಹ್ಯಾಪಿ, ವರ್ಕೌಟ್ ಮಾಡಿ, ಡ್ರಿಂಕ್ ಲಾಟ್ಸ್ ಆಫ್ ಫ್ಲೂಯಿಡ್ಸ್, ಆ್ಯಂಡ್ ತಿನ್ನೋದ್ರಲ್ಲಿ ಯು ಹ್ಯಾವ್ ಟು ಈಟ್, ಡೋಂಟ್ ಕಟ್ ಆನ್ ಈಟಿಂಗ್. 3 times ಯು ಹ್ಯಾವ್ ಟು ಈಟ್ ವಿತ್ 2 snacks. ಬಟ್ ನೀವು ಏನು ತಿಂತಿದ್ದೀರಾ ಅದನ್ನು ಮಾನಿಟರ್ ಮಾಡಿ. ಲೈಕ್ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಪ್ರೋಟೀನ್ ಎವ್ರಿ ಮೀಲಲ್ಲಿ ಇರಲೇಬೇಕು. ಬರೀ ಕಾರ್ಬೋಹೈಡ್ರೇಟ್ ತಿಂದರೆ ನಿಮಗೆ ಮತ್ತೆ 1 hourಲ್ಲಿ ಹೊಟ್ಟೆ ಸಿಗುತ್ತೆ, ಮತ್ತೆ ತಿಂತೀರಾ. ಸೊ ಪ್ರೊಪೋರ್ಷನೇಟ್ ಆಗಿ ತಿನ್ನಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫೈಬರ್ಸ್ 3 ಎವ್ರಿ ಮೀಲಲ್ಲಿ ಇರಬೇಕು. ಮತ್ತು ನಿಮ್ಮ 2 snacks, ಟೀ ಕಾಫಿನೂ ತೊಗೋಬೋದು ಲಿಮಿಟೆಡ್ ಆಗಿ, ಮೋಸ್ಟ್ಲಿ 2 times ಅಷ್ಟೇ, ನಾಟ್ ಮೋರ್ ದನ್ ದ್ಯಾಟ್. 3 times 4 times ಅಲ್ಲ. ಆ್ಯಂಡ್ ಲಾಡ್ ಆಫ್ ಫ್ಲೂಯಿಡ್ಸ್. ನಾನು ಇಲ್ಲೇ ಆಪೋಸಿಟ್ ಅಲ್ಲ ಹಾಸ್ಪಿಟಲ್ ಬರ್ತಾ ಇರ್ತೀನಿ ನಿಮ್ಮ ಸಜೆಷನ್ಸ್ಗೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರತಿ ಹೆಜ್ಜೆಗಳಿಗೂ ಕೂಡ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಡೆಂಟಿಸ್ಟ್ ಆದಂತಹ ಸ್ವಾತಿ ಅವರ ಸಾಧನೆಯ ನಡೆದು ಬಂದ ಹಾದಿ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು.